ಅನಾರೋಗ್ಯ ಆಗಿರೋಂಥದ್ದು, ವ್ಯವಹಾರಗಳು ಕೈ ಬಿಟ್ಟು ಹೋಗಿರೋಂಥದ್ದು, ಬರಂತೋ ಹಣಕಾಸು ವಾಪಸ್ ಬರದಿರೋಂಥದ್ದು, ಸಮಸ್ಯೆಗಳು ಏನೇ ಇರಲಿ ಇಲ್ಲಿ ಅದನ್ನು ತಡೆ ಹಿಡಿದಿರೋಂಥ ಒಂದು ದುಷ್ಟಶಕ್ತಿಗಳಾಗಲಿ ಅಥವಾ ಕೆಟ್ಟ ಜನರು ದೃಷ್ಟಿ ಆಗಲಿ, ಮತ್ತು ಕುಲದೇವತೆ ಶಾಪ, ಪ್ರೇತ ಬಾಧೆಯಿಂದ ನರಳಂತರು, ಕುಲದೇವತೆ ಶಾಪ ಆಗಿರೋಂಥವ್ರು, ಮನೆ ಕಡೆ ವಾಮಾಚಾರ ಕೆಡಕ ದೋಷಗಳಿಂದ ತೊಂದರೆ ಆಗಿರೋಂಥವ್ರು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸಹ ಅದು ಇನ್ನೇನು ಕೈಗೆ ಬರಬೇಕು, ಅದು ಅವ್ರ ಮನೋಸಂಕಲ್ಪ ಹಿಡಿಯುತ್ತೆ ಇಲ್ಲ ಅಂತ ನೂರಾರು ಸಮಸ್ಯೆಗಳಿಗೆ ಇಲ್ಲಿ ಹುಣ್ಣಿಮೆ ಮತ್ತು ಅಮಾಸೆಗಳಲ್ಲಿ ರಕ್ತ ಕಾಟೇರಮ್ಮನವರ ಒಂದು ಕಟ್ಟು ತೆಗಿತಾ ಇರ್ತೀವಿ. ಬಹಳ ಫಲಾಫಲಗಳನ್ನು ಪಡಿತಾ ಇದ್ದಾರೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಕಾಳ ಭದ್ರಕಾಳಿ ದೇವಸ್ಥಾನ. ವೀಕ್ಷಕರೇ, ಭಕ್ತರ ಹಳ್ಳಿಗೆ ಕಷ್ಟ ಅಂತ ಬರುವ ಭಕ್ತರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಲು ಕಾಳಭದ್ರಕಾಳಿ, ಕಾಳರಾತ್ರಿ, ರಕ್ತ ಕಾಟೇರಮ್ಮ, ಚೌಡೇಶ್ವರಿ ಮಹಾದುರ್ಗೆ ಒಂದೇ ಸ್ಥಳದಲ್ಲಿ ನೆಲೆಸಿರುವುದು ಪುಣ್ಯ. ಇದು ಮಾಟ ಮಂತ್ರ, ಶತ್ರುಗಳ ಕಾಟ, ಕಣ್ಣು ದೃಷ್ಟಿ, ನರ ದೃಷ್ಟಿ, ಪೀಡೆ ಪಿಶಾಚಿಗಳ ಕಾಟ, ಎಂಥದ್ದೇ ಸಮಸ್ಯೆ ಇರುವವರು ಈ ದೇವಸ್ಥಾನದ ಒಳಗೆ ಎಂಟ್ರಿ ಆಗುತ್ತಿದ್ದಂತೆ ದೇಹದಲ್ಲಿರುವ ನೆಗೆಟಿವಿಟಿ ದೂರ ಆಗಿ ಪಾಸಿಟಿವಿಟಿ ಬಂದು ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತದೆ ಈ ತಾಯಿ. ಸಂಕಲ್ಪ ಸಿದ್ಧಿ ಕಳಸವನ್ನು ಕಟ್ಟಿ ಭಕ್ತರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಿರುವ ಕಾಳಭದ್ರಕಾಳಿ ಪುಣ್ಯಕ್ಷೇತ್ರವು ಇರುವುದಾದರೂ ಎಲ್ಲಿ ಗೊತ್ತಾ ವೀಕ್ಷಕರೇ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಭಕ್ತರಹಳ್ಳಿ ಗ್ರಾಮ, ಬೆಂಗಳೂರಿನಿಂದ ಸರಿಸುಮಾರು 35 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ತೆ, ಶ್ರೀಮಾತ್ರೇ ನಮಃ, ಶ್ರೀ ಗುರುಭ್ಯೋ ನಮಃ. ಶವಾರುಢಂ ಮಹಾಭೀಮಂ ಘೋರದಂಷ್ಟ ಸುನ್ಮುಖಿಂ ಚತುರ್ಭುಜಂ ಖಡ್ಗಮುಂಡವರಭಯಕರಾಂ ಶಿವಂ ರುಂಡಮಾಲಾಧರಂ ದೇವಿ ಲಲಾಜಿಹ್ವಂ ದಿಗಂಬರಂ ಹೇವಂ ಸಂಚಿತಾ ಹೇತ್ಕಾಳಿ ಸ್ಮಶಾನಾಲಯ ವಾಸಿನಿ. ಶ್ರೀ ಕ್ಷೇತ್ರ ಹೊಸಕೋಟೆ ತಾಲೂಕು, ಭಕ್ತರಹಳ್ಳಿ. ಹೊಸಕೋಟೆಯಿಂದ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಕಾಳಭದ್ರಕಾಳಿ ಶಕ್ತಿಪೀಠ. ಇಲ್ಲಿ ನೂತನವಾಗಿ 58 ಅಡಿ ಅಮ್ಮನವರ ಒಂದು ದಿವ್ಯ ಮೂರ್ತಿ ಸ್ಥಾಪನೆಯಾಗಿ ಕಾಳಭದ್ರಕಾಳಿ, ಕಾಳರಾತ್ರಿ, ರಕ್ತ ಕಾಟೇರಮ್ಮ, ಕಾಲಭೈರವೇಶ್ವರ ಸ್ವಾಮಿ ಮತ್ತು ಚೌಡೇಶ್ವರಿ ಮಹಾದುರ್ಗ ಇಂಥ ಒಂದು ದಿವ್ಯ ಸನ್ನಿಧಿ ಈ ಪ್ರತಿಷ್ಠಾಪನೆ ಆಗಿ ಇನ್ನೇನೊಂದು 4-5 ತಿಂಗಳಾಗಿದೆ. ಒಂದು ಒಳ್ಳೆಯ ಜನಾಕರ್ಷಣೆ, ಬಂದಂಥ ಮಕ್ಕಳಿಗೆ ಬಂದಂಥ ಭಕ್ತರಿಗೆ ಅಮ್ಮ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದೊಂದು ಹೇಳಬೇಕು ಅಂತ ಒಂದು ಸಂತೋಷವಾದ ಸುದ್ದಿ. ಬಂದಂಥವ್ರು ಯಾರು ನಿರಾಸೆಯಾಗಿ ಹೋಗ್ತಾ ಇಲ್ಲ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಹುಣ್ಣಿಮೆ ಎಲ್ಲ ಸಮಸ್ಯೆಗೂ ಇಲ್ಲಿ ರಕ್ತ ಕಾಟೇರಮ್ಮನ ಒಂದು ಕಟ್ಟು ಬಿಡಿಸೋಂಥದ್ದು, ಕಟ್ಟು ಹೊಡೆಯೋಂಥದ್ದು ಅಥವಾ ತಡೆ ಅಂತಾರೆ, ಅದು ಪರಿಹಾರ ಮಾಡೋ ಸಲುವಾಗಿ ಪ್ರತಿ ಅಮಾವಾಸ್ಯೆ ಮತ್ತು ಪ್ರತಿ ಹುಣ್ಣಿಮೆಗಳಲ್ಲಿ ಇಟ್ಕೊಂಡಿರ್ತೀವಿ. ಅದು ಏನು ಕಟ್ಟು ಹೊಡೆಯೋದು ಎಲ್ರಿಗೂ ಗೊತ್ತಿರುತ್ತೆ, ತಡೆ ಹೊಡೆಯೋದು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇಲ್ಲಿ ಶಾಸ್ತ್ರೀಯವಾಗಿ ಗುರುಗಳ ಒಂದು ಆದೇಶ ಹೇಗಿದೆಯೋ, ನಾವು ಮೊದಲಿಂದ ಹೆಂಗೆ ನಡೆಸ್ಕೊಂಬರ್ತಾಯಿದ್ದಾರೋ ಅದಕ್ಕಿಂತಲೂ ಇನ್ನೂ ಸ್ವಲ್ಪ ಶ್ರದ್ಧೆಯಿಂದ ಬಂದಂಥವ್ರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅಂಥೇಳಿ ಬಹಳ ಸರಳವಾಗಿ ಅಗಾಧವಾದ ಕೆಲಸಗಳನ್ನು ತುಂಬ ಸರಳವಾಗಿ, ಅದು ಯಾವುದೇ ಸಮಸ್ಯೆ ಇರ್ಬೋದು, ನಾವು ಹೇಳ್ತಾ ಹೋದರೆ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಒಬ್ಬ ಮನುಷ್ಯ ಅವನಿಗೇನೇ ಸಮಸ್ಯೆ ಇರಲಿ, ಈಗ ಬಂದಂಥ ಸುಮಾರು 1000 ಜನ ಬಂದಿದ್ದಾರೆ. ಒಂದು ಸಮಸ್ಯೆ, ಈಗ ಕೆಡಕದೋಷ ಸಂಬಂಧಪಟ್ಟಿದ್ದಂಥದ್ದು, ಅನಾರೋಗ್ಯ ಆಗಿರೋಂಥದ್ದು, ವ್ಯವಹಾರಗಳು ಕೈ ಬಿಟ್ಟು ಹೋಗಿರೋಂಥದ್ದು, ಬರಂತೋ ಹಣಕಾಸು ವಾಪಸ್ ಬರದಿರೋಂಥದ್ದು, ಸಮಸ್ಯೆಗಳು ಏನೇ ಇರಲಿ ಇಲ್ಲಿ ಅದನ್ನು ತಡೆ ಹಿಡಿದಿರೋಂಥ ಒಂದು ದುಷ್ಟಶಕ್ತಿಗಳಾಗಲಿ ಅಥವಾ ಕೆಟ್ಟ ಜನರು ದೃಷ್ಟಿ ಆಗಲಿ, ಮತ್ತು ಕುಲದೇವತೆ ಶಾಪ, ಪ್ರೇತ ಬಾಧೆಯಿಂದ ನರಳಂತರು, ಕುಲದೇವತೆ ಶಾಪ ಆಗಿರೋಂಥವ್ರು, ಮನೆ ಕಡೆ ವಾಮಾಚಾರ ಕೆಡಕ ದೋಷಗಳಿಂದ ತೊಂದರೆ ಆಗಿರೋಂಥವ್ರು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಹ ಅದು ಇನ್ನೇನು ಕೈಗೆ ಬರಬೇಕು,
ಅದು ಅವನ ಮನೋಸಂಕಲ್ಪ ಈಡೇರ್ತಿಲ್ಲ. ಅಂಥ ನೂರಾರು ಸಮಸ್ಯೆಗಳಿಗೆ ಇಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ರಕ್ತ ಕಾಟೇರಮ್ಮನವರ ಒಂದು ಕಟ್ಟು ತೆಗಿತಾ ಇರ್ತೀವಿ. ಬಹಳ ಫಲಾಫಲಗಳನ್ನು ಪಡೀತಾ ಇದ್ದಾರೆ. ಈಗಾಗಲೇ ಬಂದಿರೋಂಥ ಮಕ್ಕಳನ್ನ ಎಲ್ಲ ಸುಮಾರು ಒಂದು 100ಕ್ಕೆ 80% ಖಂಡಿತ ಇಲ್ಲಿ ರಿಸಲ್ಟ್ ಬರ್ತಾಯಿದೆ. ಅದೊಂದು ದೊಡ್ಡ ಖುಷಿ ನಮಗೆ. ಬಂದಂಥವ್ರು ಯಾರನ್ನೇ ಕೇಳಿ ನಮ್ಗೆ ಅನುಕೂಲ ಆಗಿದೆ ಅಂತೇಳಿ ಒಂದು 2 ಸಾರಿ 3 ಸಾರಿ ಅಮ್ಮನವರ ಒಂದು ಸಂಕಲ್ಪ ಸಿದ್ಧಿ ಕಳಶ ಕಟ್ಟಿ ಪ್ರಾರ್ಥನೆ ಮಾಡಿ ಇಲ್ಲಿ ಕಟ್ಟು ತೆಗೆಸ್ಕೊಂಡು ಹೋಗ್ತಾರೆ. ಮತ್ತು ಬಂದಾಗ ಅವರೇ ಹೇಳ್ತಾರೆ, ನಾವೇನು ಹೇಳಬೇಕಾದ್ದೇನಿಲ್ಲ, ಅವರೇ ಬಂದು ಹೇಳ್ತಾ ಇರ್ತಾರೆ ನಮಗೆ ಅನುಕೂಲ ಆಗಿದೆ ಅಂತೇಳಿ. ಅದು ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಯಲ್ಲಿ ಈ ಕಾಳಭದ್ರಕಾಳಿ ಶಕ್ತಿಪೀಠ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಇಲ್ಲಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಯಲ್ಲಿ ರಕ್ತ ಕಾಟೇರಮ್ಮನವರ ಒಂದು ಕಟ್ಟು ತೆಗಿತಾ ಇರ್ತೀವಿ. ತಡೆ ಅಂತ ಹೇಳ್ತಾರೆ, ಕಟ್ಟು ಅಂತ ಹೇಳ್ತಾರೆ, ದುಷ್ಟಶಕ್ತಿಗಳ ಗ್ರಹ ಉಚ್ಚಾಟನೆ ಅಂತ ಹೇಳ್ತಾರೆ. ಇಂಥವು ನಾನಾ ರೀತಿಯಾಗಿರುತ್ತೆ. ಅದರಲ್ಲಿ ಮಹಾತಾಯಿ ಬಹಳಷ್ಟು ಶಕ್ತಿಯುತವಾಗಿ ಸ್ಥಾನದಲ್ಲಿ ನಿಂತು ಭಕ್ತರ ಕಷ್ಟಗಳನ್ನು ಅವರ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ತಾಯಿಯಾಗಿದ್ದಾಳೆ. ಅವರ ಸೇವೆ ಸತತವಾಗಿ ಮಾಡೋಂಥ ಒಂದು ಸುಯೋಗ ನಮಗೆ ಕಲ್ಪಿಸ್ಕೊಟ್ಟಿರೋದ್ರಿಂದ ಈ ಕ್ಷೇತ್ರದ ಪರವಾಗಿ ನೋಡೋಂಥವ್ರು ಇಲ್ಲಿ ಬಂದು ಎಲ್ಲ ರೀತಿಯಾದ ಪರಿಹಾರಕ್ಕಾಗಿ ಮೊದಲೇ ಇಲ್ಲಿ ಅಮ್ಮನವರ ಸಂಕಲ್ಪ ಸಿದ್ಧಿ ಕಟ್ಟಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿ ಅನುಗ್ರಹ ಪಡೆದು ಅವರ ಜನ್ಮ ಸಾಫಲ್ಯ ಮಾಡ್ಕೋಬಹುದು ಅಂತೇಳಿ ಕ್ಷೇತ್ರ ಪರವಾಗಿ ನಾವು ಕೇಳ್ತೀವಿ. ನನ್ನ ಹೆಸರು ಧನರಾಜ್ ಅಂದ್ಬಿಟ್ಟು, ನಮ್ಮದು ಪೂಜೆ ನಗರಹಾರ ಸರ್. ನನಗೆ ಕೆಲಸಗಳಲ್ಲೇ ಮತ್ತು ರಿಟರ್ನ್ ಹೊಡಿತಾ ಇತ್ತು, ಕೆಲಸಗಳೆಲ್ಲ ರಿಟರ್ನ್ ಆಗ್ತಾಯಿತ್ತು. ಮತ್ತು ಮದುವೆ ತುಂಬ ವಿಳಂಬ ಆಗ್ತಾಯಿತ್ತು. ನಮ್ಮ ಸ್ನೇಹಿತರು ರವಿಕುಮಾರ್ ಅಂತ ಅವರು ನಮಗೆ ಇದು ಮಾಡಿದ್ರು, ಈ ಥರ ಅಮ್ಮನ ದೇವಸ್ಥಾನ ಇದೆ ಬಂದು ಸಿದ್ಧಿ ಕಳಸ ಕಟ್ಟಿ ಅಂತ ಹೇಳಿದ್ರು. ನಾವು ಅವರ ಇದರಂತೆ ರೆಫರ್ ಮಾಡಿಕೊಂಡು ಬಂದು ಗುರುಗಳನ್ನ ಮೀಟ್ ಮಾಡಿ ಗುರುಗಳ ಸಲಹೆಯಂತೆ ಅವ್ರು ಹೇಳಿದ್ರು ಈ ಥರ ದೋಷಗಳಿದೆ, ಈ ಥರ ಸರ್ಪದೋಷ ಮತ್ತು ದೃಷ್ಟಿದೋಷ ಅಂತ ಸ್ವಲ್ಪ ದೋಷಗಳೆಲ್ಲ ಹೇಳಿ ಮತ್ತು ಹೇಳ್ತಾ ಇದ್ದೆ. ಅದಕ್ಕೆ ಪರಿಹಾರ ಹೇಳಿದ್ರು. 3 ಬಾರಿ ಸಂಕಲ್ಪ ಸಿದ್ಧಿ ಕಳಸನ ಕಟ್ಟಿ ಅಂತ ಹೇಳಿದ್ರು. ತದನಂತರ ಸಂಕಲ್ಪ ಸಿದ್ಧಿ ಕಟ್ಟಿದೆ. ಸರ್ಪಶಾತ ಸಂಸ್ಕಾರ ಸಹ ಮಾಡಿದೆ ನಾನು. ತದನಂತರ ಮದುವೆ ವಿಳಂಬ ಆಗ್ತಾಯಿತ್ತು. ಸುಮಾರು 2-3 ವರ್ಷಗಳು ನೋಡ್ತಾನೆ ಇದ್ವಿ, ಆಗ್ತಾನೆ ಇರಲಿಲ್ಲ. 3 ಬಾರಿ ಸಂಕಲ್ಪ ಸಿದ್ಧಿ ಕಟ್ಟು ಮತ್ತು ಇವತ್ತು ಲಾಸ್ಟ್ ಆಯಿತು ಕಟ್ಟು ಹೊಡೆದಿದ್ದು. ನೋಡಿರಿ, ಈಗ ಮದುವೆ ಸೆಟ್ ಆಗಿದೆ. ಇದೇ ತಿಂಗಳು 7 ಮತ್ತು 8ನೇ ತಾರೀಕು ಮದುವೆ. ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಎಲ್ಲ ಅನುಕೂಲ ಆಗಿದೆ ನಮ್ಮದು. ನೋಡ್ಕೊಳ್ಳಿ, ಧನರಾಜ್ ಅಂದ್ಬಿಟ್ಟು ತಾಯಿ ಆಶೀರ್ವಾದ ಮತ್ತು ಗುರುಗಳ ಆಶೀರ್ವಾದದಿಂದ ನಮ್ಮ ಕೆಲಸ ಆಗ್ತಾಯಿದೆ ಸರ್, ಚೆನ್ನಾಗಾಗ್ತಾಯಿದೆ. ಹೌದು ಸರ್, ಸಂಕಲ್ಪ ಸಿದ್ಧಿ 3 ಬಾರಿ ಹೇಳಿದ್ರು ಕಟ್ಟು ಅಂತ, ಎಲ್ಲ ಒಳ್ಳೇದಾಗುತ್ತೆ ಅಂತ. ಗುರುಗಳ ಆಶೀರ್ವಾದದಿಂದ ನಾವು ಕಟ್ಟಿದ್ದೀವಿ ಸರ್, ಚೆನ್ನಾಗಾಯಿತು ಸರ್ ನಮಗೀಗ. ಸರ್ ತುಂಬ ಖುಷಿ ಆಗ್ತಾಯಿದೆ ಸರ್. ಈಗ 3 ಬಾರಿ ಆಯಿತು. 3 ಬಾರಿಗೆ ನಮಗೆ ಒಳ್ಳೆ ರಿಸಲ್ಟ್ ಬಂತು ತಾಯಿ ಕಡೆಯಿಂದ, ಗುರುಗಳ ಆಶೀರ್ವಾದದಿಂದ ಸರ್ ನಮಗೆ. ಇಲ್ಲಿ ಬರೀ ಇದು ರಂಗೋಲಿ ಅಂದ್ಕೊಂಡ್ಬಿಡ್ತಾರೆ, ರಂಗೋಲಿ ಅಲ್ಲ ಇದು. ಇಲ್ಲಿ ಚೌಡೇಶ್ವರಿ ತಾಯಿನ ಸ್ಥಾಪನೆ ಮಾಡಿದ್ದೀವಿ. ಆ ತಾಯಿ ಎದುರುಗಡೆ ಹಾಕಿರೋಂಥ ಒಂದು ಮಂಡಲ, ಅದು ಪ್ರತಿಕ್ರಿಯೆ ಶೂರಿಣಿ ದುರ್ಗಾ ಮಂಡಲ ಅಂಥೇಳಿ ಎದುರುಗಡೆ ಹಾಕಿರೋದು. ಇದರಿಂದ ಏನು ಅಂತಂದರೆ, ಈಗ ಯಾವುದೇ ರೀತಿಯಾದ ಒಂದು ವಾಮಾಚಾರ, ಕಿಡಕದೋಷ, ಭೂತ ಪ್ರೇತ ಪಿಶಾಚಿಗಳ ಕಾಟ, ಶರೀರದಲ್ಲಿ ಇರೋಂಥ ಒಂದು ನೋವುಗಳು, ಕೆಡಕ್ಕೆ ಸಂಬಂಧಪಟ್ಟಂಥ ಯಾವುದೇ ದೋಷ ಇಲ್ಲ, ಒಂದೊಂದು ಹೇಳ್ತಾ ಆಗಲ್ಲ. ಅದು ಎಲ್ಲ ಇದ್ರ ಮುಂದೆ ಕುಳಿಸಿ ಆವೇಶ ಮಾಡಿ ಆವಾಹನೆ ಮಾಡಿಸಿ, ಆ ಶರೀರದಲ್ಲಿರುವಂಥ ದುಷ್ಟಶಕ್ತಿಗಳನ್ನು ಈ ಮಂಡಲದಲ್ಲಿ ಆವೇಶ ಮಾಡಿಸಿ ಆವಾಹನೆ ಮಾಡಿಸಿ ತಾಯಿ ಕಡೆಯಿಂದ ಅನುಗ್ರಹ ಮಾಡಿಸಿ ಕೆಲವು ಮಂತ್ರಗಳನ್ನು ಉಪಯೋಗಿಸಿ ಕೆಲವು ಪ್ರಯೋಗಗಳನ್ನು ಮಾಡಿ ಇದರಿಂದ ಅವರು ತಡೆ ಹೊಡೆಸೋಂಥದ್ದು ಮತ್ತು ಕಟ್ಟು ಬಿಡಿಸೋಂಥದ್ದು ಮಾಡಿದಾಗ ಅವ್ರಿಗೆ ಯಾವುದೇ ರೀತಿಯಾದ ಶರೀರದಲ್ಲಿ ಆಗ್ಬೋದು, ವ್ಯವಹಾರದಲ್ಲಾಗ್ಬೋದು, ವ್ಯಾಪಾರಗಳಲ್ಲಾಗುವಂಥದ್ದು, ಮನೆ ಕಡೆ ಇರೋಂಥ ದೋಷಗಳಾಗ್ಬೋದು, ಖಂಡಿತ ಮೈ ಬಿಟ್ಬಿಡ್ತದೆ. ಯಾಕಂದರೆ ಮಂಡಲ ಯಾರೇ ಆಗಲಿ ಆ ಮಂಡಲ ಹಾಕಿ ಕ್ರಮಬದ್ಧವಾಗಿ ಅದನ್ನು ಆವೇಶ ಮಾಡಿ ಆವಾಹನೆ ಮಾಡಿಸಿ ಆ ದುಷ್ಟಶಕ್ತಿ ಶರೀರದಲ್ಲಿರುವಂಥದ್ದನ್ನು ಸಹ ಇದಕ್ಕೆ ಆವೇಶ ಮಾಡಿಸ್ಕೊಂಡು ಆವಾಹನೆ ಮಾಡಿಸಿ ಎಲ್ಲ ಕ್ರಮಬದ್ಧವಾಗಿ ಆ ಕೆಲವು ಮಂತ್ರಗಳಲ್ಲಿ, ಬಲಿಷ್ಠವಾದ ಮಂತ್ರಗಳಲ್ಲಿ ಅದನ್ನು ಬಿಡುಗಡೆ ಮಾಡಿಸೋಂಥ ಒಂದು ಪದ್ಧತಿ ಇಲ್ಲಿ ಇಟ್ಕೊಂಡಿರ್ತೀವಿ. ಇನ್ನು ಆ ಕಡೆ ಇರೋಂಥದ್ದು ಬಂದು ಅದು ಕಾಟೇರಮ್ಮನ ಒಂದು ಮಂಡಲ. ಅದು ನೋಡಿದ್ರೆ ಭಯ ಆಗುತ್ತೆ.
ಅದನ್ನು ಅಷ್ಟೇ ಶಾಸ್ತ್ರೀಯವಾಗಿ ಮಾಡ್ತಾ ಇರ್ತೀವಿ. ಅದರಿಂದ ಭೂತ ಪ್ರೇತ ಪಿಶಾಚ ಬಾಧೆಗಳು, ಶತ್ರು ಕಾಟಗಳು, ಎಲ್ಲ ಉಪಟಳಗಳು ಅದು ಬೇಗ ಬಿಡಿಸಂಥ ಒಂದು ಜಗನ್ಮಾತೆ ರಕ್ತ ಕಾಟೇರಮ್ಮ. ಕಾಟೇರಮ್ಮ ಯಾವುದೇ ಆಗಿರಲಿ, ಅದರಲ್ಲಿ ಈಗ ನಾವು ಏನು ನವರಾತ್ರಿಗಳಲ್ಲಿ ಪೂಜೆ ಮಾಡೋಂಥ ಒಂದು ನವಕಾಳಿಗಳಾಗಲಿ ನವದುರ್ಗೆಗಳಾಗಲಿ ಎಷ್ಟು ಶಕ್ತಿ ಇದೆಯೋ, 9 ಕಾಳಿಗೆ ಎಷ್ಟು ಶಕ್ತಿ ಇದೆಯೋ ಅಂತೂ ಎಲ್ಲ 9 ಕಾಳಿಗಳಲ್ಲಿರೋಂಥ ಒಂದು ಶಕ್ತಿ ಏಕೈಕ ದೇವತೆ ಪಡೆದಿರೋಂಥದ್ದು ರಕ್ತ ಕಾಟೇರಮ್ಮ. ಅದಕ್ಕಾಗಿ ರಕ್ತ ಕಾಟೇರಮ್ಮನ ಒಂದು ಮಂಡಲ ಹಾಕಿ ಈ ಜಾಸ್ತಿ ದೋಷ ಇರೋಂಥವ್ರನ್ನ, ಶರೀರದಲ್ಲಿ ಗ್ರಹ ದೋಷಗಳು ಮತ್ತು ಭೂತ ಪ್ರೇತ ಪಿಶಾಚಿ ಕಾಟಗಳಿರೋಂಥದ್ದು ಶರೀರದಲ್ಲಿ ಇರೋಂಥದ್ದನ್ನು ಆ ಮಂಡಲದಲ್ಲಿ ಕುಡಿಸ್ತೀವಿ. ವ್ಯವಹಾರಗಳಲ್ಲಿ ಏನಾದರೂ ತೊಂದರೆ ಆಗಿದ್ದರೆ, ಮೈ ಬಿಡದೆ ಇದ್ದರೆ, ಕೈ ಬಯತ್ತೆ ಇದ್ದರೆ ಈ ಮಂಡಲದಲ್ಲಿ ಕುಳಿಸ್ಕೊಳ್ತೀವಿ. ಅದಕ್ಕಾಗಿ 2 ಮಂಡಲಗಳನ್ನು ಬಿಡಿಸಿದ್ದೀನಿ. ಇದು ಶೂರಣಿ ದುರ್ಗ ಅಂದರೆ ಪ್ರತಿಕ್ರಿಯೆ ಶೂರಣಿ ಮಂಡಲ, ಇದು ಆ ಕಡೆ ಇರೋಂಥದ್ದು ರಕ್ತ ಕಾಟೇರಮ್ಮ. ಅದಕ್ಕಾಗಿ 2 ಮಂಡಲಗಳು ಹಾಕಿ ಯಾವ್ಯಾವ ಸಮಸ್ಯೆ ಕೇಳ್ತೀವಿ ಫಸ್ಟ್, ಏನು ಸಮಸ್ಯೆ ಇದೆ ಅಂತೇಳಿ ಅವರ ಸಮಸ್ಯೆ ಹೇಳಿದಾಗ ಯಾವ್ಯಾವ ಮಂಡಲದ ಹತ್ರ ಕುಳಿಸಿ ನಾವು ಏನು ಮಾಡಬೇಕು ಅನ್ನೋದನ್ನು ಅದನ್ನು ಪರಿಶುದ್ಧವಾಗಿ ಮಾಡ್ತೀವಿ. ಅಷ್ಟೇ ಒಂದು ಸೂಕ್ತವಾದ ರಿಸಲ್ಟ್ ಬರ್ತಾ ಇರ್ತದೆ. ಇವತ್ತೇನು ಮಾಡ್ತಾ ಇಲ್ಲ, ಸುಮಾರು 30 ವರ್ಷಗಳಿಂದ ಮಾಡ್ತಾರಂಥದ್ದು. ಅದನ್ನು ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾಸೆಗಳಲ್ಲಿ ಇಟ್ಕೊಂಡಿರ್ತೀವಿ. ಈಗಾಗಲೇ ಬಂದಿರೋಂಥ ಒಂದು ಜನ ಬೆಳಗ್ಗೆಯಿಂದ ಒಂದು 180 ಕಟ್ಟೆನ ಹೊಡೆದಿದ್ದೀವಿ. ಇನ್ನೂ ಜನ ಇದ್ದಾರೆ ಹೊಡಿಬೇಕಾಗಿರೋಂಥದ್ದು. ಅದು ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಇವತ್ತು ಸ್ವಲ್ಪ ಕಷ್ಟವಾಯಿತು. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿರೋದು, ಒಂದು 180 ಕಟ್ಟೆನ ಹೊಡೆದ್ವಿ. ಇನ್ನೂ ಒಂದು 50-60 ಕಟ್ಟೆ ಜಾಸ್ತಿ ಇದೆ, ತೆಗಿಬೇಕು. ಅದಕ್ಕಾಗಿ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ಕೆಲಸನ ಈ ಒಂದು ಸನ್ನಿಧಿಯಲ್ಲಿ ವಿಶೇಷವಾಗಿ ಬರೀ ಸಂಕಲ್ಪ ಸಿದ್ಧಿ ಕಟ್ಟಿಸೋದು ಅಲ್ಲದೆ ಅವರಿಗಿಲ್ಲೇ ಪರಿಹಾರ ಸಿಗಲಿ ಅಂತೇಳಿ ಮಾಡಿಸ್ತಾ ಇದ್ದೀವಿ. ಅದು ಒಂದು 8-10 ದಿನ 15 ದಿನ ಒಳಗಡೆ ಖಂಡಿತ ರಿಸಲ್ಟ್ ಬರುತ್ತೆ, ಅದು ಬಂದೇ ಬರುತ್ತೆ. ನಮಸ್ಕಾರ, ನಾನು ಮಂಜುನಾಥ್ ಅಂದ್ಬಿಟ್ಟು ಇಲ್ಲಿ ಹೊಸಕೋಟೆಯಿಂದ ಬರ್ತಾ ಇದ್ದೀನಿ. ನಾನು ಸುಮಾರು 2 ವರ್ಷದಿಂದ ಇದೇ ದೇವಸ್ಥಾನದಲ್ಲಿ ಬರ್ತಾನೆ ಇದ್ದೀನಿ. ಈಗ ನಮ್ಮ ಇದು ಭದ್ರಕಾಳಿ ದೇವಸ್ಥಾನ ಶುರುವಾದ ತನಕ ನಾನು ಬರ್ತಾನೆ ಇದ್ದೀನಿ. 9 ಸರಿ ಕಲಶ ಕಳಿಸಿದ್ದೀನಿ, ಒಂದು 2 ಅಮಾವಾಸ್ಯೆ ಕಟ್ಟೋಡ್ಸ್ಕೊಂಡಿದ್ದೀನಿ, ಇನ್ನು 3 ಹುಣ್ಣಿಮೆ ಬಾಕಿ ಇದೆ. ನಾವು ಬಂದಾಗ ನಿಂಕ ಇಲ್ಲಿ ಒಳ್ಳೆ ಕೆಲಸಗಳು ಆಗ್ತಾ ಇದೆ. ಅಂದರೆ ಇಲ್ಲಿ ಬಂದು ಕಟ್ಟೋಡ್ಸ್ಕೊಳಕ್ಕೆ ಸಂಕಲ್ಪ ಸಿದ್ಧಿ ಕಟ್ಟಿದ ತಕ್ಷಣ ನಮ್ಮ ಕೆಲಸಗಳೆಲ್ಲ ಒಂಥರ ಆರಾಮಾಗಿರ್ತದೆ. ನಮಗೇನು ಆರೋಗ್ಯ ತೊಂದರೆ ಏನೂ ಇರಲ್ಲ. ಆಫೀಸಲ್ಲಿ ಅಷ್ಟೇ ಎಲ್ಲ ಕೆಲಸಗಳು ಆರಾಮಾಗಿ ಸುಸೂತ್ರವಾಗಿ ನಡೀತಾ ಇದ್ದಾವೆ. ಅದರಿಂದ ಏನು ತೊಂದರೆ ಇಲ್ಲ. ಇಲ್ಲಿ ಬಂತಂದರೆ ಏನೋ ಒಂಥರ ಒಳ್ಳೆ ಮನಸ್ಸಿಗೆ ಒಳ್ಳೆ ಆನಂದ ಸಿಗ್ತದೆ, ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗ್ತದೆ. ಅಂದರೆ ನಮ್ಮ ಕೆಲಸಗಳು ನಡೀತವೆ, ಏನೋ ಒಂಥರ ಕಷ್ಟ ಅನ್ನೋದು ಇರೋಲ್ಲ. ಆರಾಮಾಗಿ ನಮ್ಮ ಜೀವನ ನೇರವಾಗಿರುತ್ತೆ. ನಮ್ಮ ಆಫೀಸಲ್ಲಿ ಕೆಲಸಗಳು ಸೂತ್ರವಾಗಿ ನಡೀತವೆ, ಏನು ಕಷ್ಟ ಅನ್ಸೋದೇ ಇಲ್ಲ. ಆ ಥರ ಇದೆ ಸ್ವಾಮಿ. ನಾನು ಸುಮಾರು 2 ವರ್ಷದಿಂದ ಇದೇ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀನಿ. ನಾವು ಈ ಥರ ನಮಗೆ ಆಫೀಸಲ್ಲಿ ಸ್ವಲ್ಪ ಯಾವಾಗಲೂ ತೊಂದರೆ ಆಗ್ತಾ ಇತ್ತು. ಈ ಥರ ಮ್ಯಾನೇಜರ್ ಬೈಯೋದು ಎಲ್ಲ ಮಾಡ್ತಾಯಿದ್ರು. ಈ ಥರ ಬಂದು ಈ ದೇವಸ್ಥಾನ ಮೇಲೆ ಹೋದ್ಮೇಲೆ ಅವರೆಲ್ಲ ಫುಲ್ ಸೈಲೆಂಟ್ ಆಗೋದ್ರು. ಓ ಪರವಾಗಿಲ್ಲ, ಮಂಜು ಚೆನ್ನಾಗಿ ಕೆಲಸ ಮಾಡ್ತಾರೆ, ಪರವಾಗಿಲ್ಲ, ಸ್ಪಿರಿಟ್ ಇದೆ, ಉತ್ಸಾಹ ಇದೆ ಅಂದ್ಬಿಟ್ಟು ಅವರೇ ಈ ಥರ ನಮಗೆ ಉತ್ಸಾಹ ತುಂಬ ಕೇಳಿದ್ರು. ಅದಕ್ಕೆ ಮುಂಚೆ ಯಾವಾಗಲೂ ಒಂಥರ ಇತರ ಶತ್ರುಗಳು ಯಾವ ಥರ ಇದು ಮಾಡ್ತಾರೋ ಆ ಥರ ಆಗ್ತಾ ಇತ್ತು. ಈಗ ಪರವಾಗಿಲ್ಲ, ಅವರೆಲ್ಲ ಓ ಪರವಾಗಿಲ್ಲಪ್ಪ, ಚೆನ್ನಾಗಿ ಕೆಲಸ ಮಾಡ್ತೀಯಾ, ಚೆನ್ನಾಗಿದೆಯಾ ಅಂತ ಅವರೇ ನಮಗೆ ಒಂಥರ ಉತ್ತೇಜ ಕೊಡ್ತಾರೆ. ಆ ಥರ ಇಲ್ಲಿ ಬಂದು ಸುಮಾರು 9 ಸರಿ ಬಂದು ಸಂಕಲ್ಪ ಸಿದ್ಧಿ ಕಟ್ಟಿದೆ. ಇನ್ನೂ ಒಂದು 2 ಹುಣ್ಣಿಮೆಗೆ ನಾವು ಬರಬೇಕು, ಕಟ್ಟೋಳಿಸ್ಕೊಬೇಕು. ಅಷ್ಟಿದು ಬ್ಯಾಲೆನ್ಸ್ ಇದೆ. ಅದು ಇಷ್ಟೊಳಲ್ಲಿ ನಮಗೆ ಕೆಲಸಗಳು ಚೆನ್ನಾಗಿದೆ ಸರ್. ಅಮ್ಮನು ಪರವಾಗಿಲ್ಲ, ಒಳ್ಳೆ ಪವರ್ ಶಕ್ತಿ ಇದೆ. ಅಮ್ಮನು ಪವಾಡ ಹೇಳೋಕ್ಕಾಗಲ್ಲ, ಅಷ್ಟೊಂದು ಇದೆ. ನಮ್ಮ ಮನಸ್ಸುಗಳಲ್ಲಿ ಇರ್ತಾಳೆ. ನಮ್ಗೆ ಏನೇ ಆಗಲಿ, ಏನೇ ತೊಂದರೆ ಆಗಲಿ, ಅಮ್ಮನು ಒಂಥರ ಏನು ಅಡ್ಡಿ ಆಗಲ್ವೇನೋ ಆ ಥರ ಅಮ್ಮನು ನಮ್ಮಿಂದನೇ ಹಿಡಿದು ಕಾಪಾಡ್ತಾಳೆ ಸರ್. ಬರಂತರ ಭಕ್ತರಿಗೆ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಯಾವಾಗ್ಲೂ ಬಂದು ಸಂಕಲ್ಪ ಸಿದ್ಧಿ ಕಲಿಸಿ ಅಮ್ಮನ ಆಶೀರ್ವಾದ ತಗೊಂಡು ಇಲ್ಲಿ ಸೇವೆ ಸಲ್ಲಿಸ್ತಾರೆ. ಅವ್ರಿಗಂತೂ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಭವಿಷ್ಯ ಇದೆ. ಅವ್ರ ಕೆಲಸಗಳೆಲ್ಲ ಸುಸೂತ್ರವಾಗಿ, ಅವ್ರ ದೋಷಗಳು ಏನೇ ಇದ್ರು ಎಲ್ಲ ಕಡಿಮೆ ಆಗ್ತದೆ ಸರ್. ನೋಡಿದ್ರಲ್ಲ ವೀಕ್ಷಕರೇ,
ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಕಾಳಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.